ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಸ್ತುತಿಸುವನೊಬ್ಬ, ನಿಂದಿಸುವನೊಬ್ಬ, ಇಬ್ಬರೂ ನಮ್ಮ ಶಿವಯೋಗಿಯ ಬಂಧುಗಳಯ್ಯ. ಪುಣ್ಯವನೊಬ್ಬಾತ ಕೊಂಬ, ಪಾಪವನೊಬ್ಬಾತ ಕೊಂಬ. ಕೂಡಲ ಸಂಗಮ ದೇವ, ನಿಮ್ಮ ಶರಣರು ನಿತ್ಯ ಮುಕ್ತರಯ್ಯ. ಇದು ಬಸವಣ್ಣನವರ ಒಂದು ಪರಿಚಿತವಿಲ್ಲದ ವಚನ. ಅಂದ್ರೆ ಕೆಲವು ವಚನಗಳು ಬಹಳ ಪರಿಚಿತ ಇರ್ತಾವೆ, ಆದ್ರೆ ಈ ವಚನ ಅಷ್ಟೊಂದು ಪರಿಚಿತವಿಲ್ಲದ ವಚನ. ಇಲ್ಲಿ ಏನ್ ಹೇಳ್ತಿದಾರೆ ಅವರು ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಸ್ತುತಿ ಮತ್ತು ನಿಂದೆ ಎರಡು ಬಂದೇ ಬರ್ತವೆ. ಸಾಮಾನ್ಯ ಜನ ಭಾವಿಸಿರೋದೇನು ಅಂದ್ರೆ, ಒಳ್ಳೆಯವರಿಗೆ ಸ್ತುತಿ ಬರುತ್ತೆ, ಕೆಟ್ಟವರಿಗೆ ನಿಂದೆ ಬರುತ್ತೆ. ಇದು ಸಾಮಾನ್ಯ ಸತ್ಯ, ಅರ್ಧ ಸತ್ಯ. ಆದ್ರೆ ಒಳ್ಳೆಯವರು ಕೂಡ, ಯೋಗಿಗಳು ಕೂಡ, ಅದೇ ಶಿವಯೋಗಿ ಅಂತಾನೆ ಬಳಸ್ತಾರೆ. ಸ್ತುತಿಸುವನೊಬ್ಬ, ನಿಂದಿಸುವನೊಬ್ಬ, ಇಬ್ಬರೂ ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ. ಅಂದ್ರೆ ಶಿವಯೋಗಿ ಅಂದವನು ಎಲ್ಲವನ್ನೂ ತ್ಯಾಗ ಮಾಡಿ ಜಗತ್ತಿಗಾಗಿ ಬದುಕುವನು, ಜಗತ್ತಿನವನಾಗಿ ಬದುಕುವನು. ಅವನ ಬದುಕು ವೈಯಕ್ತಿಕ ಬದುಕು ಅನ್ನುವಂಥದ್ದು ಇರೋದಿಲ್ಲ. ಜಗತ್ತಿಗಾಗಿ ಬದುಕ್ತಕ್ಕಂಥವನು ಮತ್ತು ತಾನಗಾಗಿ ಒಂದು ಸ್ವಲ್ಪ, ಜಗತ್ತಿಗಾಗಿ ಮಹತ್ತು, ತನಗಾಗಿ ಅಲ್ಪ, ಜಗತ್ತಿಗಾಗಿ ಎಲ್ಲ ಅನ್ನುವ ಸಿದ್ಧಾಂತದಲ್ಲಿ ಬದುಕ್ತಕ್ಕಂಥವನು ಶಿವಯೋಗಿ ಅಥವಾ ವೈರಾಗ್ಯ ಜೀವಿ. ಅವನಿಗೂ ಕೂಡ ಸ್ತುತಿ ನಿಂದೆಗಳು ಬರುತ್ತೆ. ಮತ್ತು ಅವರೇನು ಸ್ತುತಿ ಮಾಡೋರಾಗ್ಲಿ ನಿಂದೆ ಮಾಡೋರಾಗ್ಲಿ ಅವನಿಗೆ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಅಂತಲ್ಲ, ಅದು ಪರಮಾತ್ಮನೇ ಮಾಡಿಸ್ತಾನೆ. ಅದಕ್ಕೆ ಅಕ್ಕನಾಗಮ್ಮನವ್ರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಮನದೊಡೆಯ ಮಹಾದೇವ ಮನವ ನೋಡಿಹನೆಂದು ಮನುಜರ ಕೈಯಲ್ಲಿ ಒಂದೊಂದ ನುಡಿಸುವನು. ತಪಸ್ವಿಗಳು ಮಹಾತ್ಮರು ಏನ್ ಹೇಳ್ತಾರಂತಂದ್ರೆ, ಆ ನಿಂದಿಸಿದಾಗ, ಸ್ತುತಿಸಿದಾಗ, ಒಂದೊಂದು ನುಡಿಸಿದಾಗ ನಾವು ಪ್ರತಿಕ್ರಿಯೆ ತೋರಬಾರದು. ಪ್ರತಿಕ್ರಿಯೆ ತೋರಿದ್ದೇ ಆದ್ರೆ ಅದು ಕರ್ಮವಾಗಿ ಚಿತ್ತದಲ್ಲಿ ನೆಲೆ ನಿಲ್ಲುತ್ತೆ. ಸಿದ್ಧಾರೂಢರ ಜೀವನದಲ್ಲಿ ಬರುತ್ತೆ, ರಮಣ ಮಹರ್ಷಿಗಳ ಜೀವನದಲ್ಲಿ ಬರುತ್ತೆ, ಮಹಾದೇವಕ್ಕನವರ ಜೀವನದಲ್ಲಂತೂ ಬಹಳ. ಯಾಕಂದ್ರೆ ಆಗಿನ ಕಾಲಕ್ಕೆ 12ನೇ ಶತಮಾನದಲ್ಲಿ ಹೆಣ್ಮಕ್ಳು ಮನೆ ಬಿಟ್ಟು ಹೊರಗಡೆ ಬರೋದೇ ಕಲ್ಪನಾತೀತ. ಅಂಥದ್ರಲ್ಲಿ ಅವರು ದಿಗಂಬರೆಯಾಗಿ ರಾಜನನ್ನ ಧಿಕ್ಕರಿಸಿ ಹೊರಟಾಗ, ಚಿಂದಿ ಬಟ್ಟೆಗಳನ್ನು ಉಟ್ಕೊಂಡು ಅಂತಹ ಯೌವನಸ್ಥಳಾದಂತಹ ಸೌಂದರ್ಯ ಶೀಲಳಾದಂತಹ ಹೆಣ್ಣು ಮಗಳು ಹೊರಟಾಗ ಎಷ್ಟು ನಿಂದೆಗಳು, ಸ್ತುತಿಗಳ ಕಮ್ಮಿ ಅಂತ ಇಟ್ಕೊಳ್ಳಿ, ನಿಂದೆಗಳು, ಹುಚ್ಚಿ ಅಂತ ಅಂದಿರ್ಬಹುದು, ಬೇಕಾದಂತದ್ದು ಬಂದಿರುತ್ತೆ. ಆದ್ರೆ ಬಸವಣ್ಣವ್ರು ಹೇಳ್ತಾರೆ, ಶಿವಯೋಗಿ ಚಿಂತೆ ಮಾಡೋದಿಲ್ಲ. ಯಾಕೆ ಅಂದ್ರೆ ಅವನು ನಿರ್ಲಿಪ್ತವನಾಗಿದ್ದು ಬಿಡ್ತಾನೆ, ಸುಮ್ಮನೆ ಎದ್ದು ಬಿಡ್ತಾನೆ. ಪುಣ್ಯವನ್ನು ಒಬ್ಬಾತ ಕೊಂಬ, ಪಾಪವನ್ನು ಒಬ್ಬಾತ ಕೊಂಬ. ಪುಣ್ಯವನ್ನು ಒಬ್ಬ ತಗೊಳ್ತಾನೆ, ಪಾಪವನ್ನು ಒಬ್ಬ ತಗೊಳ್ತಾನೆ. ಆದ್ರೆ ಕೂಡಲ ಸಂಗನ ಶರಣರು ನಿತ್ಯ ಮುಕ್ತರು, ಅವರು ಮುಕ್ತರಾಗಿರ್ತಾರೆ. ಅದರ ಕಡೆಗೆ ಲಕ್ಷ್ಯ ಇರ್ತದೆ ಅಷ್ಟೇ. ಪರಮಾತ್ಮನ ಸಾಕ್ಷಿಯಾಗಿ ಬದುಕುವವರಿಗೆ ಸ್ತುತಿ ನಿಂದೆಗಳು ಎರಡೂ ಪ್ರಸಾದನೆ. ಬುದ್ಧನ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಅವನಿಗೆ ಅವರ ಅಣ್ಣ, ದೊಡ್ಡಪ್ಪನ ಮಗ, ಸದಾ ವೈರಿ ಅವನು, ದೇವದತ್ತ ಅಂತ ಹೇಳಿ. ಅವನು ಮೊದಲಿಂದ ಸಣ್ಣದ್ರಲ್ಲಿ ಇಬ್ಬರು ಏನು ಆಟ ಆಡ್ತಿರ್ತಾರೆ, ಆವಾಗ ರಾಜ್ಕುಮಾರರಿದ್ದಾಗ, ಚಿಕ್ಕವರಿದ್ದಾಗ, ಅವಾಗಿನಿಂದ ಬುದ್ಧನ್ ಕಂಡ್ರೆ, ಅಂದ್ರೆ ಸಿದ್ಧಾರ್ಥನ್ ಕಂಡ್ರೆ ದೇವದತ್ತಂಗ ಆಗಲ್ಲ. ದೇವದತ್ತನ ಆಟಿಟ್ಯೂಡ್ಸ್, ಮನೋಭಾವನೆಗಳು ಸಿದ್ಧಾರ್ಥಂಗೆ ಒಪ್ಪಿಗೆ ಆಗಲ್ಲ.
ಕೊನೆಗೆ ಹೀಗೆ ಒಂದ್ ದಿವಸ ಬುದ್ಧ ಒಂದು ಮರದ ಕೆಳಗಡೆ ಕೂತಿದ್ದಾನೆ. ಸಾಧಕನಾಗಿ ಹೋಗಿದ್ದಾನೆ. ಇನ್ನು ಪ್ರಾಯಶಃ ಸಿದ್ಧಪುರುಷನಾಗಿದ್ನೋ ಅಥವಾ ಇನ್ನು ಸಾಧನೆಗೂ ಹೋಗಿದ್ನೋ ಇಲ್ಲೋ ಗೊತ್ತಿಲ್ಲ. ಮರದ ಕೆಳಗಡೆ ಕೂತಿದ್ದಾನೆ. ಕತೆ ಹೇಳ್ತಾರೆ, ಅವನು ಈ ಸಿದ್ಧಾರ್ಥನನ್ನು ಕೊಲ್ಲಬೇಕು ಅಂತ ಹೇಳಿ ಒಂದು ಬಂಡೆಯನ್ನ ಗುಡ್ಡದ ಮೇಲಿಂದ ಉರುಳಿಸ್ತಾನೆ. ಅದು ಉಳ್ಕೊಂಡು ಬಂದು ಸಿದ್ಧಾರ್ಥನ ಮುಂದೆ ಸ್ಫೋಟ ಆಗತ್ತೆ ಅಥವಾ ನಿಲ್ಲುತ್ತೆ. ಅವನಿಗೇನಾಗಲ್ಲ, ಏನು ತೊಂದರೆ ಆಗಲ್ಲ. ಈ ಬುದ್ಧನ ಸೇವೆ ಮಾಡ್ಲಿಕ್ಕೆ ಸಿದ್ಧಾರ್ಥನ ಜೊತೆಗೆ ಯಾವತ್ತು ಅವನ ತತ್ವವನ್ನು ಮೆಚ್ಚಿಕೊಂಡಂತ ಒಬ್ಬ ಜೊತೆಗಿರ್ತಿದ್ದ. ಅವನು ಸಂಬಂಧಿಕರೇ, ತಮ್ಮ, ಅವನು ಚಿಕ್ಕಪ್ಪನ ಮಗನು, ಒಟ್ಟು ಸೋದರ ಸಂಬಂಧಿ ಅವನು, ಆನಂದ ಅಂತ ಹೇಳ್ಬಿಟ್ಟು. ಆನಂದ ಹೇಳ್ತಾನೆ, ಅವನು ಕಾಣಿಸ್ತಾನ, ಅವನು ಗುಡ್ಡದ ಮೇಲೆ ನಿಂತಿದ್ದಾನೆ. ನಾವು ಅವನಿಗೇನ್ ಮಾಡಿದೀವಿ? ನಾವು ಸುಮ್ಮನೆ ಕೂತಿದೀವಿ, ಧ್ಯಾನ ಮಾಡ್ಕೊಂತ ಕೂತಿದೀವಿ. ನಮ್ಮ ಮೇಲೆ ಬಂಡೆ ಉರುಳಿಸ್ತಾನಲ್ಲ ಅವನು. ಸೊ ಹೋಗಿ ಸರಿಯಾಗಿ ಶಾಸ್ತಿ ಮಾಡಿ ಬರ್ತೀನಿ, 4 ತದಕ್ ಬರ್ತೀನಿ ಅಂತ. ಅವಾಗ ಬುದ್ಧ ಹೇಳ್ತಾನೆ, ಬೇಡ ಅಂತ. ಹೋಗೋ, ತದಕೋದ್ರಿಂದ ಹೊಡೆಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾಕೆ? ಅವನ್ ಮಾಡಿದ ತಪ್ಪಲ್ವಾ? ಮತ್ ತಪ್ಪಿಗೆ ಶಿಕ್ಷೆ ಆಗ್ಬೇಕಲ್ಲ. ಇದು ಪ್ರಾರಂಭ. ಇದು ನೀನ್ ತಿಳ್ಕೊಂಡಿರೋದು ಧರ್ಮ ಪ್ರಾರಂಭ ಅಷ್ಟೇ, ಆದ್ರೆ ಧರ್ಮ ಅಲ್ಲ. ಈಗ ನಾವು ಅವನು ನಮ್ಮ ಮೇಲೆ ಬಂಡೆ ಉರುಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ, ಬಂಡೆ ಉರುಳಿಸಿದಾನೆ ಅಂದ್ರೆ ಅದು ಜನ್ಮಾಂತರದ ವೈರತ್ವ ಅಂತ. ಜನ್ಮಾಂತರದ ವೈರತ್ವ, ಇದೊಂದೇ ಜನ್ಮದ್ದಲ್ಲ. ಅವನು ಜನ್ಮದಲ್ಲಿ ಸಾಧಿಸ್ಕೊಂಡೇ ಬಂದಿದ್ದಾನೆ. ನೀನು ಇವತ್ತು ಹೋಗಿ ಹೊಡೆದ್ರೆ ಆ ಕರ್ಮದ ಬೀಜ ಮತ್ತೆ ಚಿಗಿಯೋದಕ್ಕೆ, ಮೊಳಕೆ ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತೀಯ. ಆದ್ರಿಂದ ಬೇಡ, ಸುಮ್ಮನೆ ಇದ್ಬಿಡು. ಅವನಿಗೆ ಜ್ಞಾನೋದಯ ಆದ್ರೆ ಆಗ್ಲಿ. ಮತ್ತ ಆ ಬಂಡೆ ನಮಗೇನು ಮಾಡ್ಲಿಲ್ವಲ್ಲ, ನಮಗೇನು ತೊಂದರೆ ಆಗ್ಲಿಲ್ಲ. ತೊಂದರೆ ತಪ್ಪಿದೆ ಅಂದ್ಮೇಲೆ ನಾವು ಅದಕ್ಕೆ ಯಾಕೆ ಸೇಡ್ ತೀರಿಸ್ಕೊಳ್ಬೇಕು? ಇದು ಬುದ್ಧನ ನಿಯಮ. ಆದ್ರೆ ಇದು ಯೋಗಿಗಳಿಗೆ, ಸಂತರಿಗೆ, ಶರಣರಿಗೆ, ಸರ್ವಸಂಗ ಪರಿತ್ಯಾಗಿಗಳಿಗೆ ಮಾತ್ರ ಇದು. ಇದನ್ನ ಅಧಿಕಾರದಲ್ಲಿದ್ದಂಥವ್ರು ಅನ್ನೋಂಗಿಲ್ಲ. ಯಾಕಂದ್ರೆ ಅದು ಒಬ್ಬರ ವಿಷಯ ಅಲ್ಲ. ತನ್ನ ಜನರನ್ನ ರಕ್ಷಣೆ ಮಾಡೋ ಪ್ರಸಂಗ ಬರ್ತದೆ. ಆ ರಕ್ಷಣೆ ಮಾಡೋ ಪ್ರಸಂಗ ಬಂದಾಗ ಅವನು ಮುನ್ನೆಚ್ಚರಿಕೆ ವಹಿಸಲೇಬೇಕು. ಯಾರು? ರಾಜ, ಜವಾಬ್ದಾರಿಯುತನಾದಂತಹ ಜನರನ್ನ ಆಳ್ತಕ್ಕಂತಹ ರಾಜ ಇರ್ಬೋದು, ಅಧಿಕಾರಿ ಇರ್ಬೋದು, ಮಂತ್ರಿ ಇರ್ಬೋದು, ಏನಾರು ಹೇಳಿ. ಸರ್ವಸಂಗ ಪರಿತ್ಯಾಗಿ ಆದವನು ಇದು ಸರಿ. ಆದ್ರಿಂದ ಶಿವಯೋಗಿಗಳಾಗ್ಲಿ, ಭಿಕ್ಕುಗಳಾಗ್ಲಿ, ಸರ್ವಸಂಗ ಪರಿತ್ಯಾಗಿಗಳು ಈ ರೀತಿ ಬದುಕಬೇಕು. ಇದು ಭಾರತೀಯ ಸಂಸ್ಕೃತಿಯ ಪದ್ಧತಿ. ಇದು ಭಾರತೀಯ ಸಂಸ್ಕೃತಿನಲ್ಲಿ ಹೇಗಪ್ಪ ಅಂತಂದ್ರೆ, ರಾಜ ಧರ್ಮವನ್ನ ಪಾಲಿಸ್ಬೇಕು, ಯೋಗಿ ಧರ್ಮವನ್ನ ಪಾಲಿಸ್ಬೇಕು, ಪ್ರಜೆಗಳ ಧರ್ಮವನ್ನ ಪಾಲಿಸ್ಬೇಕು. ಆ ಧರ್ಮ ಅನ್ನುವಂಥದ್ದು ಎಲ್ಲರಿಗೂ ಬೇರೆ ಬೇರೆಯಾಗೇ ಇರ್ತದೆ. ರಾಜ ಯೋಗಿ ತರ ಇರಬಾರ್ದು, ಯೋಗಿ ರಾಜನ್ ತರ ಇರಬಾರ್ದು. ಆವಾಗ ಆ ರಾಜ್ಯ ಅಥವಾ ಯೋಗಿಯ ಸಾಧನೆ ಚೆನ್ನಾಗಿ ನಡೆಯುತ್ತೆ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ನಿತ್ಯ ಮುಕ್ತಿಯನ್ನ ಪಡಿಬೇಕು ಅಂತಕ್ಕಂಥವ್ರು, ಶಾಂತಿ ಸಮಾಧಾನವನ್ನು ಪಡಿಬೇಕು ಅಂತಕ್ಕಂಥವ್ರು ಸರ್ವಸಂಗ ಪರಿತ್ಯಾಗದ ಮಾರ್ಗವನ್ನು ಅನುಸರಿಸೋದು. ಬರ್ತದೆ, ಬುದ್ಧನ ಜಾತಕ ಕಥೆಗಳಲ್ಲಿ ಬರ್ತದೆ. ಹಿಂದಿನ ಜನ್ಮಗಳಲ್ಲಿ ಅವನು ಪೆಟ್ಟು ತಿಂದು ಸಿಕ್ಕಾಪಟ್ಟೆ ಅವನು ಸಾವು ಬರೋವರೆಗೂ ಹೊಡೆದ್ರು ಕೂಡ ಅವನೇನು ರಿವೆಂಜ್ ತಗೊಳ್ಳೋದಿಲ್ಲ ಅಂತ ಬರ್ತದೆ. ಹಾಗಂತ ಎಲ್ರು ಹಾಗೆ ಬದುಕಬೇಕು ಅಂತ ಏನಲ್ಲ. ರಕ್ಷಣೆ ಮಾಡ್ಕೊಳ್ಳುವಾಗ ಮಾಡ್ಕೊಳ್ಬೇಕು, ರಕ್ಷಣೆ ಮಾಡುವವರು ಮಾಡ್ಬೇಕು. ಮತ್ತು ಯಾರು ಈ ಜನ್ಮವನ್ನು ಮುಗಿಸ್ಬೇಕು ಅಂತ ಹೊರಟಿರ್ತಾರೆ, ನಿರ್ವಾಣದ ಕಡೆಗೆ ಹೊರಟಿರ್ತಾರೆ, ಮುಕ್ತಿಯ ಕಡೆಗೆ ಹೊರಟಿರ್ತಾರೆ, ಅವ್ರದ್ದೇ ಬೇರೆ ನಿಲುವಿರುತ್ತೆ. ಅದನ್ನೇ ಮಹಾತ್ಮ ಗಾಂಧೀಜಿಯವ್ರ ವಿಷಯ ಬಂದಾಗ ಬಹಳ ಜನ ಮಹಾತ್ಮ ಗಾಂಧೀಜಿಯವ್ರಿಗೆ ಆಕ್ಷೇಪಣೆ ಮಾಡಿದ್ದು, ಎನಿ ಬೆಸೆಂಟ್ ಆಗ್ಲಿ ಅಥವಾ ಏನು ಕ್ರಾಂತಿ
ಕಾರ್ಯಗಳು ಅಂತ ಏನಿರ್ತಾರೆ, ಸುಭಾಷ್ ಚಂದ್ರ ಬೋಸ್ ಬಳಗ, ಅವರು ಮಹಾತ್ಮ ಗಾಂಧೀಜಿಯವ್ರಿಗೆ ಆಕ್ಷೇಪಣೆ ಮಾಡಿದ್ದೇನೆಂದ್ರೆ, ನೀವು ರಾಜಕೀಯದಲ್ಲಿ ಇಲ್ಲದೆ ಹೋಗಿದ್ರೆ ನಿಮ್ಮ ಅಹಿಂಸಾ ತತ್ವ ಸರಿ, ಆದ್ರೆ ರಾಜಕೀಯದಲ್ಲಿ ಇದ್ದಾಗ ನೀವು ಒಂದು ಜನಾಂಗವನ್ನು ಮುನ್ನಡೆಸುವಾಗ ಇಷ್ಟೊಂದು ಅಹಿಂಸಾವಾದಿಗಳಾದ್ರೆ ಹೇಗ್ ಸಾಧ್ಯ, ಅದರಿಂದ ಜನರಿಗೆ ತೊಂದರೆ ಆಗತ್ತಲ್ಲ ಅಂತಕ್ಕಂಥದ್ದು ವಾದ ಇತ್ತು. ಅದೇನೇ ಇರಲಿ, ಪ್ರವಾದಿಗಳು ಮಹಾತ್ಮರು ಎಲ್ಲವನ್ನು ಮೀರಿರ್ತಾರೆ. ಅವರು ಎಲ್ಲವನ್ನು ಮೀರಿದಾಗ ಅವರಿಗೆ ಪ್ರಶ್ನಾತೀತರು ಅಂತ ಕರೀತಾರೆ ಅವ್ರಿಗೆ. ಆದ್ರೆ ನೀವು ಹೇಗ್ ಬದುಕಬೇಕು, ನೀವು ಹೇಗ್ ಬದುಕಬೇಕಪ್ಪ ಅಂದ್ರೆ, ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಅಂತಹ ಪ್ರಸಂಗಗಳು ಬರಲಾರದ ಹಾಗೆ ನೋಡ್ಕೊಳ್ಬೇಕು. ಇನ್ನು ಅಂತಹ ಪ್ರಸಂಗಗಳು ಬಂದಾಗ ನಮ್ಮ ಕೈಲಿ ಎದುರಿಸೋದಕ್ಕೆ ಸಾಧ್ಯತೆ ಇದ್ದಾಗ ನಿಯಮಗಳಿಗೆ ಅನುಸಾರವಾಗಿ ಎದುರಿಸ್ಬೇಕು. ಇಲ್ಲ ಅಂತಂದ್ರೆ ಶಿಕ್ಷೆ ನಮಗೂ ಕಾದಿರುತ್ತೆ. ದುಡುಕಿನ ಕೈಯಲ್ಲಿ ಬುದ್ಧಿ ಕೊಡಲಾರದೆ ಶಾಂತಿ ಸಮಾಧಾನದ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥದ್ದು ನಮ್ಮ ಜೀವನದ ಶ್ರೇಯಸ್ಸಿನ ದೃಷ್ಟಿಯಿಂದ ಒಳ್ಳೆಯದು. ಇಲ್ಲ ಅಂದ್ರೆ ಜಗಳಗಳು ಮುಗಿಯೋದೇ ಇಲ್ಲ. ಯಾರೊಬ್ರು ಸೋಲ್ದೆ ಹೋದ್ರೆ ಜಗಳಗಳು ಮುಗಿಯೋದೇ ಇಲ್ಲ. ಅದಕ್ಕೆ ಇವಾಗ ರಷ್ಯಾ ಯುಕ್ರೇನ್ ಯುದ್ಧದ ಪ್ರಸಂಗ ಹಿಂಗೆ ಆಗಿರೋದು. ಇಬ್ರು ಸೋಲೋದಕ್ಕೆ ತಯಾರಾಗಿಲ್ಲ ಅಂತೇಳಿ ಇಷ್ಟು ವರ್ಷ ಸಾಕು ಅಂತ ಬಂತು. ಇರಾಕ್ ಇರಾನ್ ಯುದ್ಧ ದಶಕಗಳ ಕಾಲ ನಡೀತು, ದಶಕಗಳ ಕಾಲ ತಗೊಂಡ್ಬಿಡ್ತು. ಆದ್ರೂ ಅವರ ಏನು ಸರ್ವಾಧಿಕಾರಿಗಳ ಏನೊಂದು ಭಾವನೆ ಇರ್ತದೆ, ಅಹಮಿಕೆ, ಅದರ ತೃಪ್ತಿಗಾಗಿ ಸೈನಿಕರನ್ನ ಸಾಮಾನ್ಯ ಜನರನ್ನ ಬಲಿ ಕೊಡ್ತಕ್ಕಂತಹದ್ದು ನಡೆಯುತ್ತೆ. ಅದು ಪ್ರಜಾಪ್ರಭುತ್ವದಲ್ಲಿ ಒಳ್ಳೇದೇನಪ್ಪಾ ಅಂತಂದ್ರೆ, ಅಲ್ಲಿ ಒಬ್ಬ ಪ್ರಧಾನಿ ಅಥವಾ ಸೇನಾ ದಂಡಾಧಿಪತಿ ನಿರ್ಣಯ ತಗೊಳ್ಳುವಾಗ 10 ಜನರ ಅಭಿಪ್ರಾಯವನ್ನು ತೆಗೆದುಕೊಂಡು ಯಾರಿಗೆ ಎಷ್ಟು ಹೆಚ್ಚು ಒಳ್ಳೇದಾಗತ್ತೆ, ಕಡಿಮೆ ಹಾನಿ ಆಗತ್ತೆ, ಅದನ್ನ ಅವನು ನಿರ್ಣಯ ತಗೊಳ್ತಾನೆ. ಒಬ್ಬ ಒಳ್ಳೆ ಅಧಿಕಾರಿ, ಒಬ್ಬ ಒಳ್ಳೆ ನಾಯಕ. ಪ್ರಜಾಪ್ರಭುತ್ವದಲ್ಲಿ ಹಾಗಾಗತ್ತೆ. ಸರ್ವಾಧಿಕಾರಿಗಳಿದ್ರೆ ಅದು ರೆವೆಂಜ್ ಬರ್ತದೆ, ಸೇಡ್ ಬರ್ತದೆ. ಆದ್ರಿಂದ ಸಾಧಕರುಗಳು, ಸಾಧನಾ ಪಥದಲ್ಲಿರುವವರು, ಪ್ರಜೆಗಳು ಸಾಧ್ಯವಾದಷ್ಟು ಶಾಂತಿ ಮಾರ್ಗ ಮತ್ತು ಹೆಚ್ಚು ತೊಂದರೆ ಇಲ್ಲದಂತಹ ಮಾರ್ಗವನ್ನ ಆಯ್ಕೆ ಮಾಡ್ಕೋಬೇಕು. ಇನ್ನು ಅವರು ಪುಣ್ಯಾತ್ಮರುಗಳು, ಮುಕ್ತಾತ್ಮರುಗಳು, ಅವ್ರ ನಿಲುವು ಬೇರೆ ಇರುತ್ತೆ, ನಮ್ಮ ನಿಲುವು ಬೇರೆ ಇರಬೇಕಾಗತ್ತೆ. ಅದನ್ನ ಸಮಯಾನುಸಂದರ್ಭ, ಕಾಲ, ದೇಶ ನೋಡ್ಕೊಂಡು ನಿರ್ಣಯ ಮಾಡಬೇಕು ಅನ್ನುವಂಥದ್ದು ಅದು ಕಾನೂನಿನ ಧರ್ಮ, ನ್ಯಾಯ ಧರ್ಮ ಹೇಳ್ತಕ್ಕಂಥದ್ದು ಇದನ್ನ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.